ಊರುಗಳಿಂದ ಬಾಗಲಕೋಟೆಗೆ ಬರಬೇಕು ಅಂತಂದರೆ ಬೇಕಷ್ಟು ರೂಟ್ಗಳಿರುತ್ತೆ. ಒಂದು 40 ಕಿಲೋಮೀಟ್ರು, ಇನ್ನೊಂದು 55 ಕಿಲೋಮೀಟ್ರು, ಇನ್ನೊಂದು 70 ಕಿಲೋಮೀಟ್ರು, ಇನ್ನೊಂದು ಶಾರ್ಟ್ಕಟ್ಟಲ್ಲಿ ಬಂದರೆ 25 ಕಿಲೋಮೀಟ್ರು, ಬೇಕಾದ ರೂಟ್ಗಳು. ಆದರೆ ಬಾಗಲಕೋಟೆ ಬಂದು ತಲುಪ್ಬೋದು ಯಾವ ರೂಟಲ್ಲಿ ಬಂದರು. ಒಂದೊಂದು ರೂಟಲ್ಲಿ ಒಂದೊಂದು ಥರ ಅನುಭವ. ಕೆಲವು ಎಕ್ಸ್ಪ್ರೆಸ್ ಬಸ್ಸುಗಳು, ಕೆಲವು ಪ್ಯಾಸೆಂಜರ್ ಬಸ್ಸುಗಳು, ಕೆಲವು ಲಿಮಿಟೆಡ್ ಸ್ಟಾಪ್ಗಳು. ಈ ಬಸ್ಸುಗಳು ಕೂಡ ವೆರೈಟಿ ಇರುತ್ತೆ. ಆ ಎಕ್ಸ್ಪ್ರೆಸ್ಸಲ್ಲೂ ಕೂಡ AC ಬಸ್ಸುಗಳು. ಅದೇ ರೀತಿ ಆಧ್ಯಾತ್ಮದಲ್ಲಿ ಹಲವಾರು ದಾರಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಯೋಗಿಗಳು, ಸಿದ್ಧರು, ಸನ್ಯಾಸಿಗಳು. ಯಾವ ದಾರಿಯನ್ನು ನೀವು ಹಿಡಿದರೂ ಕೂಡ ಹೇಗೆ ಬಾಗಲಕೋಟೆಯನ್ನು ತಲುಪುತ್ತೀನಿ, ಹಾಗೆ ಭಗವಂತನ ತಲುಪಲು ಬೇರೆ ಬೇರೆ ರಸ್ತೆಗಳು. ಭಕ್ತಿ ಯೋಗ ಅದು ಯೋಗವೇ. ಯೋಗ ಅಂದರೆ ಏನು? ಮನಸ್ಸು ಆತ್ಮ ದೇಹವನ್ನು ಸೇರಿಸೋದು. ಅದು ಸೇರಲ್ಲ. ಲೌಕಿಕ ಜೀವನದಲ್ಲಿ ಮನಸ್ಸು ದೇಹ ಆತ್ಮವನ್ನು ಸೇರಿಸಲು ಸಾಧ್ಯವಿಲ್ಲ. ಆಧ್ಯಾತ್ಮದ ಅಭ್ಯಾಸದಲ್ಲಿ ಮನಸ್ಸು ದೇಹ ಆತ್ಮವನ್ನು ಸೇರಿಸುವ ವಿದ್ಯೆಯ ಹೆಸರು ಯೋಗ. ಆ ಯೋಗಗಳು ಹಲವಾರು ವಿಧಾನಗಳಿವೆ. ಭಕ್ತಿ, ಭಗವಂತನ ಭಕ್ತಿ ಮಾಡೋದು ಭಕ್ತಿ ಯೋಗ. ಕರ್ಮ ಯೋಗ, ನಾವು ಮಾಡುವ ಕರ್ಮದಿಂದ ಮನಸ್ಸು ದೇಹ ಆತ್ಮವನ್ನು ಸೇರಿಸುವುದು. ಜ್ಞಾನ ಯೋಗ, ನೀವು ಪಡೆಯುವ ಜ್ಞಾನ ಆಧ್ಯಾತ್ಮದ ಜ್ಞಾನವನ್ನು ನೀವು ಯಾವಾಗ ಹೆಚ್ಚಿಸ್ಕೋತೀರಾ ಆವಾಗ ನಿಮ್ಮ ಆತ್ಮ ಮನಸ್ಸು ದೇಹವನ್ನು ನೀವು ಸೇರಿಸಕ್ಕೆ ಸಾಧ್ಯ. ರಾಜಯೋಗ, ಈ ಹೇಳಿರೋ ಯೋಗಗಳಿಗೆ ರಾಜ. ಮನಸ್ಸನ್ನು ದೇಹವನ್ನು ದಂಡಿಸಿ ಭಗವಂತನ ಸೇರುವ ವಿಧಾನ. ವಾಸಿಯೋಗ, ಶ್ವಾಸ ಅಂತನ್ನೋದು ಒಳಮುಖವಾಗಿ ಹೊರಮುಖವಾಗಿ ನಡೆಯುತ್ತಿರುವ ಒಂದು ಚಲನ ಶ್ವಾಸ. ಹೊರಮುಖವಾಗಿ ಏನು? ಹೊರಗಿರೋ ಗಾಳಿ ಒಳಗೋಗುತ್ತೆ, ಒಳಗಿರೋ ಗಾಳಿ ಹೊರಗೆ ಬರುತ್ತೆ. ಇದು ಶ್ವಾಸಕ್ರಿಯೆ ಹೊರಮುಖವಾಗಿ ನಡೀತಾ ಇದೆ. ನೀವು ಶ್ವಾಸ ಮಾಡುವ ಗಾಳಿ ನಿಮ್ಮ ದೇಹದ ಒಳಗಡೆ ಹೋದ ಮೇಲೆ ಅದು ಬೇರೆ ಬೇರೆ ಪರಿಣಾಮಗಳು ಬೀರುತ್ತೆ. ಆ ಒಳಗಿರುವ ಗಾಳಿಯನ್ನು ಮ್ಯಾನಿಪುಲೇಟ್ ಮಾಡಿ ಭಗವಂತನ ಪಡೆಯುವ ವಿದ್ಯೆ ವಾಸಿ ಯೋಗ. ಸ್ವರ ಯೋಗ, ನಿಮ್ಮ 2 ಮೂಗಿನ ಹೊಳ್ಳೆಯಿಂದ ಗಾಳಿ ಹೋಗುತ್ತೆ ಬರುತ್ತೆ. 2 ಮೂಗಿನ ಹೊಳ್ಳೆನಲ್ಲೂ ಹೋಗಲ್ಲ. ಒಮ್ಮೊಮ್ಮೆ ಬಲಭಾಗ, ಒಮ್ಮೊಮ್ಮೆ ಎಡಭಾಗ. 45 ನಿಮಿಷಗಳು ಅಥವಾ 1 ಗಂಟೆಗೆ ಒಂದು ಸತಿ ಬಲಭಾಗದಿಂದ ಎಡಭಾಗ, ಎಡಭಾಗದಿಂದ ಬಲಭಾಗ. 2 ಹೊಳ್ಳೆನಲ್ಲೂ ಒಂದೇ ಸತಿ ಹೋಗೋದಿಲ್ಲ. ಬಲಭಾಗದಲ್ಲಿ ಹೋಗೋದನ್ನು ಎಡಭಾಗಕ್ಕೆ ವರ್ಗಾಯಿಸೋದು, ಎಡಭಾಗದಲ್ಲಿ ಹೋಗೋದನ್ನು ಬಲಭಾಗಕ್ಕೆ ವರ್ಗಾಯಿಸೋದು, ಬಲಭಾಗ ಎಡಭಾಗ 2 ಜೊತೆ ಬರೋ ಹಾಗೆ ಮಾಡೋದು. ಈ ವಿದ್ಯೆಯನ್ನು ಕಲಿತು ಭಗವಂತನನ್ನು ಸೇರುವ ಪ್ರಮೇಯ. ಕುಂಡಲಿನಿ ಕ್ರಿಯಾಯೋಗ, ನಮ್ಮ ಪ್ರಜ್ಞೆ ಮತ್ತು ಆತ್ಮ 2 ನಮ್ಮ ಗುದದ್ವಾರದ ಹತ್ರ ಭಗವಂತ ಕಣ್ಣಿಗೆ ಕಾಣದೆ ಇಟ್ಟಿದ್ದಾನ. ಅದಕ್ಕೆ ಕುಂಡಲಿನಿ ಶಕ್ತಿ ಅಂತ ಹೆಸರು. ಆ ಕುಂಡಲಿನಿ ಶಕ್ತಿಯನ್ನು ದೇಹದಿಂದ ಬಿಡುಗಡೆ ಮಾಡಿ ಮುಕ್ತಿಯನ್ನು ಪಡೆಯುವ ದಾರಿ. ಹೀಗೆ ಬೇಕಷ್ಟು ಯೋಗಗಳು ಏನೇನೋ ಇದೆ. ಆದರೆ ಇದರಲ್ಲಿ ಸರಳವಾಗಿ, ಸಹಜವಾಗಿ, ಸುಲಭವಾಗಿ ಭಗವಂತನ ಪಡೆಯಲು, ಭಗವಂತನ ಅರಿಯಲು, ನನ್ನ ನಾನು ತಿಳಿಯಲು ಮಾಡುವ ಯೋಗದ ಹೆಸರು ರಾಜಯೋಗ. ವಜ್ರ ಕಾಯ ಕಲ್ಪ ಕ್ರಿಯಾ ಯೋಗ ಎಲ್ಲ ಸೇರ್ಕೊಳ್ಳುತ್ತೆ ಅದರಲ್ಲಿ. ವಜ್ರ ಕಾಯ ಕಲ್ಪ ಕ್ರಿಯಾ ಯೋಗ.
ಈ ಯೋಗಾಭ್ಯಾಸದಲ್ಲಿ ಯಾವ ಒಂದನ್ನು ನೀವು ತಗೊಂಡ್ರೂ ಕೂಡ ಮುಕ್ತಿಯನ್ನು ಪಡೆಯ